ಆದರೆ ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಹನುಮಾನ್ ಪೂಜೆ ನಾವು ಮಾಡ್ತೀವಿ, ಆದರೆ ಇಡೀ ವರ್ಲ್ಡಲ್ಲೇ ವೀಕೆಸ್ಟ್ ಮನಿ ಇರೋದು ನಮ್ಮ ಇಂಡಿಯಾದಲ್ಲಿ. ಲಕ್ಷ್ಮೀ ಪೂಜೆ ನಾವು ಮಾಡ್ತೀವಿ, ಆದರೆ ವರ್ಲ್ಡಲ್ಲೇ ಸ್ಟ್ರಾಂಗೆಸ್ಟ್ ಎಕಾನಮಿ ಇರೋದು ಅಮೇರಿಕಾದಲ್ಲಿ. ಸರಸ್ವತಿ ಪೂಜೆ ನಾವು ಮಾಡ್ತೀವಿ, ಆದರೆ ಮೋಸ್ಟ್ ಇಂಟೆಲಿಜೆಂಟ್ ಮಕ್ಕಳು ಇರೋದು ಚೈನಾದಲ್ಲಿ. ನದಿನ ತಾಯಿ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ, ಆದರೆ ವರ್ಲ್ಡಲ್ಲೇ ಪೊಲ್ಯೂಟೆಡ್ ರಿವರ್ಸ್ ಇರೋದು ನಮ್ಮ ಇಂಡಿಯಾದಲ್ಲಿ. ಆದರೆ ಪೂಜೆ ಮಾಡೋದ್ರಲ್ಲಿ ನಾವೇ ನಂಬರ್ 1, ಬಟ್ ರಿಸಲ್ಟ್ ಅಂತ ಬಂದಾಗ ನಾವೇ ಹಿಂದೆ ಉಳಿದಿದ್ದೀವಿ. ಒಂದು ಸತಿ ನೀವೇ ಯೋಚನೆ ಮಾಡಿ, ಪೂಜೆ ಮಾಡೋದ್ರಿಂದ ಎಲ್ಲ ಸಿಗುತ್ತೆ ಅನ್ನೋದಾದರೆ ವರ್ಲ್ಡಲ್ಲೇ ರಿಚೆಸ್ಟ್ ಕಂಟ್ರಿ, ಪವರ್ಫುಲ್ ಕಂಟ್ರಿ ಆ್ಯಂಡ್ ದ ಕ್ಲೀನೆಸ್ಟ್ ಕಂಟ್ರಿ ನಮ್ಮ ಇಂಡಿಯಾನೇ ಆಗಿರ್ತಿತ್ತು. ಮೇ ಬಿ ನಾವೇ ವಿಶ್ವಗುರು ಆಗ್ತಿದ್ವಿ. ಬಟ್ ರಿಯಾಲಿಟಿ ಇದ್ರ ಆಪೋಸಿಟ್ ಇದೆ. ನಾವು ಕರ್ಮ ಮಾಡೋದನ್ನ ನಂಬಲ್ಲ, ನಾವು ನಂಬೋದಾದ್ರೆ ಅದು ಪೂಜೆ ಮಾಡೋದು ಮಾತ್ರ. ಯಾಕಂದರೆ ನಮಗೆ ಒಳ್ಳೆ ಕೆಲಸ ಮಾಡೋದಕ್ಕಿಂತ ಪೂಜೆ ಮಾಡೋದು ಸುಲಭ. ಆದರೆ ನಾವೇನು ಮಾಡಿದ್ವಿ, ಹನುಮಾನ್ ಹುಟ್ಟಿದ್ದು ನಾವು ಫಿಸಿಕಲಿ ಸ್ಟ್ರಾಂಗ್ ಇರೋದು ಎಷ್ಟು ಮುಖ್ಯ ಅಂತ ತೋರ್ಸೋಕ್ಕೆ. ಅದನ್ನು ಕಲಿಯೋದು ಬಿಟ್ಟು ಅದೇ ಹನುಮಾನ್ ಮೂರ್ತಿಯನ್ನು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ರಾಮಾಯಣ ಮಹಾಭಾರತ ಬರೆದಿದ್ದು ನಾವು ಅದನ್ನು ಓದಿ ಅದರಲ್ಲಿರೋ ವ್ಯಾಲ್ಯೂ ಪಾಯಿಂಟ್ಸ್ನ ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಆದರೆ ನಾವೇನು ಮಾಡಿದ್ವಿ, ಆ ಬುಕ್ನೇ ತಂದು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ವಿ. ಕೊನೆಗೆ ನಾನು ಏನು ಹೇಳ್ತೀನಿ ಅಂದರೆ, ಪೂಜೆ ಮಾಡೋದು ತಪ್ಪಲ್ಲ, ಆದರೆ ಪೂಜೆ ಮಾಡೋದ್ರಿಂದ ಎಲ್ಲ ಸಿಗುತ್ತೆ ಅಂದ್ಕೊಳ್ಳೋದು ತಪ್ಪು. ಯಾಕಂದರೆ ಭಕ್ತಿ ಜೊತೆಗೆ ನಮ್ಮ ಶ್ರಮನೂ ಇರಬೇಕು.